ನಮಗೆಲ್ಲರಿಗೂ ಭಾಳನೇ ಬೇಜಾರಾಗಿದೆ. ಕೇಂದ್ರ ಸರ್ಕಾರದಿಂದ ನಾವು ಸುಮಾರು ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಸು, ಆಮೇಲೆ ನಮಗೆ ರಾಯಚೂರಿನಲ್ಲಿ ಬೇಕಾಗಿರುವಂತಹ ಏಮ್ಸ್ ಸಂಸ್ಥೆ ಆಯಿತು, ಆಮೇಲೆ ಬೆಂಗಳೂರು ಅಭಿವೃದ್ಧಿಗೆ ಕೇಳ್ತಾ ಇರುವಂತಹ ಮೆಟ್ರೋ ಅಭಿವೃದ್ಧಿ ಇರ್ಬೋದು, ಔಟರ್ ರಿಂಗ್ ರೋಡ್ ಅಭಿವೃದ್ಧಿ, ಅದರ ಕಾಮಗಾರಿ ಜೊತೆಗೆ ನಾವೇನು GST ಮತ್ತು GDPನಲ್ಲಿ ಕರ್ನಾಟಕ ಈಸ್ ಅ ವೆರಿ ವೆಲ್ ಪರ್ಫಾರ್ಮಿಂಗ್ ಸ್ಟೇಟ್ ಇದೆ. ಸೆಕೆಂಡ್ ಇನ್ GST ಕಲೆಕ್ಷನ್, GDPನಲ್ಲಿ ನಂಬರ್ 1 ಇದ್ದೇವೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಏನು 5 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತಾರೆ ಮೋದಿಯವರು, ಮತ್ತು ವಿಕಸಿತ್ ಭಾರತ್ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ನಮ್ಮ ಸೌತ್ ಇಂಡಿಯನ್ ಸ್ಟೇಟ್ಸ್ ಕಾಂಟ್ರಿಬ್ಯೂಷನ್ ಸಾಕಷ್ಟಿದೆ. ಸೊ ಸ್ಟೇಟ್ಸಿಗೂ ಅವರಿಗೆ ಬರಬೇಕಾಗಿರೋದ ನೈತಿಕ ಹಕ್ಕನ್ನು ನಾವು 15ನೇ ಹಣಕಾಸು 15 ಫೈನಾನ್ಸ್ ಕಮಿಷನ್ ಏನು ಸಜೆಸ್ಟ್ ಮಾಡಿದೆ ಅದನ್ನು ಕೂಡ ಕೇಂದ್ರ ಸರ್ಕಾರದಿಂದ ನಮಗೆ ಕೊಡ್ತಾ ಇಲ್ಲ. ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ, ಫಾರ್ ಎವ್ರಿ 100 ರುಪೀಸ್ ನಾವೇನು ಕೇಂದ್ರ ಸರ್ಕಾರಕ್ಕೆ GST ಕಲೆಕ್ಷನಲ್ಲಿ ಕೊಡ್ತಾ ಇದ್ದೀವಿ, ಆ ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ನಮಗೆ ಬರ್ತಾ ಇರೋದು ಕೇವಲ 15 ರೂಪಾಯಿ. ಸೊ ಈ ರೀತಿಯಲ್ಲಿ ತಾರತಮ್ಯ ಆಗ್ತಾ ಇದೆ ಸ್ಟೇಟ್ಸಿಗೆ. ಸೊ ಇದ್ರ ಬಗ್ಗೆ ಕೂಡ ಆತಂಕ ಇದೆ.